Hi, hello, welcome you all to GLV classes. So today's class I am going to deal with degrees of comparison. Degrees of comparison, it is important topic for SSLC as well as PUC in other competitive exams also. ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ತುಂಬಾ ಈಸಿಯಾಗಿ ಹೇಗೆ ಸಾಲ್ವ್ ಮಾಡೋದಂತ ನೋಡೋಣ ಬನ್ನಿ. ಸೊ ಅದರಲ್ಲಿ ಮೈನ್ ಆಗಿ 3 ಡಿಗ್ರೀಸ್ ಇರುತ್ತೆ. ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ನಾನು ಸ್ಟ್ರಕ್ಚರ್ಡ್ ಆಗಿ ಕೊಟ್ಟಿದ್ದೀನಿ ಎಕ್ಸಾಂಪಲ್ಸ್ ಅನ್ನ. ಸಿ ಪಾಸಿಟಿವ್ ಡಿಗ್ರಿನಲ್ಲಿ ನೋ ಅದರ್ ಕಾಮನ್, ನೋ ಅದರ್ ಬಂತಂದ್ರೆ ಅದು ಪಾಸಿಟಿವ್ ಡಿಗ್ರಿ. ನೋ ಅದರ್ ಸಿಟಿ ಈಸ್ ಆಸ್ ಕಾಸ್ಟ್ಲಿ ಆಸ್ ಬ್ಯಾಂಗ್ಳೂರ್ ಇನ್ ಕರ್ನಾಟಕ. ಡಿಗ್ರೀಸ್ ಕಂಪ್ಯಾರಿಸನ್ ಅಂದ್ರೇನು? ಕಂಪೇರ್ ಮಾಡೋದು. ಪಾಸಿಟಿವ್ ಡಿಗ್ರಿ ಆಗ್ಲಿ, ಕಂಪ್ಯಾರಿಟಿವ್ ಆಗ್ಲಿ, ಸೂಪರ್ಲೇಟಿವ್ ಆಗ್ಲಿ ಏನ್ ಮಾಡ್ತೀವಿ? ಒಂದು ವಸ್ತುವನ್ನ ಅಥವಾ ಒಬ್ಬ ವ್ಯಕ್ತಿಯನ್ನ ಇನ್ನ ಮಿಕ್ಕ ವ್ಯಕ್ತಿಗಳ ಜೊತೆ ಕಂಪೇರ್ ಮಾಡಿ ಹೇಳೋದು. ಪಾಸಿಟಿವ್ ಡಿಗ್ರಿಲಿ ಹೀಗೆ ಹೇಳ್ತೀವಿ, ಬೆಂಗಳೂರಿನಷ್ಟು ಕಾಸ್ಟ್ಲಿ ಕರ್ನಾಟಕದಲ್ಲಿ ಇನ್ಯಾವುದೇ ಸಿಟಿ ಇಲ್ಲ. ಬೆಂಗಳೂರಿನಷ್ಟು ಕಾಸ್ಟ್ಲಿ ಇನ್ಯಾವುದೇ ಸಿಟಿ ಇಲ್ಲ ಕರ್ನಾಟಕದಲ್ಲಿ. ಓಕೆ, ಸೊ ಸ್ಟ್ರಕ್ಚರ್ ಇದು ನೋ ಅದರ್ ಅನ್ನೋದು ಇರ್ಲೇಬೇಕು. ಆಸ್ ಇರುತ್ತೆ. ಕಾಸ್ಟ್ಲಿ ಇದೊಂದು ಅಡ್ಜೆಕ್ಟಿವ್. ಈ ಅಡ್ಜೆಕ್ಟಿವ್ ಬಂದು ಬೇರೆ ಯಾವ್ದಾದ್ರು ಬರ್ಬೋದು. ಸೊ ಅದು ಇದೇ ವಾಕ್ಯವನ್ನ ಹೇಗೆ ಕಂಪ್ಯಾರಿಟಿವ್ ಮಾಡೋದು ಅಂತ ನೋಡೋಣ ಬನ್ನಿ. ಕಂಪ್ಯಾರಿಟಿವ್ ಮಾಡುವಾಗ ಯಾವ್ದನ್ನ ಇಲ್ಲಿ ಮೇನ್ ಯಾವ ವಿಷಯ ಯಾವ್ದನ್ನ ಕಂಪೇರ್ ಮಾಡ್ತಿದೀವಿ? ಬ್ಯಾಂಗ್ಳೂರ್ನ. ಅದು ಮೊದಲು ಬರ್ಕೋಬೇಕು. ಬ್ಯಾಂಗ್ಳೂರ್ ಈಸ್, ಈ ಅಡ್ಜೆಕ್ಟಿವ್ ಏನಿದೆ, ಅಡ್ಜೆಕ್ಟಿವ್ ಇದರ 3 ಫಾರ್ಮ್: ಕಾಸ್ಟ್ಲಿ, ಕಾಸ್ಟ್ಲಿಯರ್, ಕಾಸ್ಟ್ಲಿಯಸ್ಟ್. ಸೊ ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಆಯ್ತು. ಕಾಸ್ಟ್ಲಿ ಅನ್ನೋದು ಪಾಸಿಟಿವ್ ಡಿಗ್ರಿಯಲ್ಲಿ ಬಂದಿದೆ. ನಾವು ಕಾಸ್ಟ್ಲಿಯರ್ ಅನ್ನೋದು ಎಲ್ಲಿ ಬರ್ಬೇಕು? ಕಂಪ್ಯಾರಿಟಿವ್ ಅಲ್ಲಿ ಬರ್ಬೇಕು. ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ. ಓಕೆ, ಬ್ಯಾಂಗ್ಳೂರ್ ಈಸ್ ಕಾಸ್ಟ್ಲಿ ಏನಾಗುತ್ತೆ? ಕಾಸ್ಟ್ಲಿಯರ್ ಆಗುತ್ತೆ. ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಇದನ್ನ ಬೈಹಾರ್ಟ್ ಮಾಡ್ಕೋಬಿಡಿ. ಕಂಪ್ಯಾರಿಟಿವ್ ಅಲ್ಲಿ ಈ ಅಡ್ಜೆಕ್ಟಿವ್ ಅನ್ನ ಚೇಂಜ್ ಮಾಡಿ ನಂತರ ದ್ಯಾನ್ ಎನಿ ಅದರ್ ಅನ್ನ ಬಳಸ್ತೇವೆ. ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ. ಸೊ ಇದನ್ನ ಸೂಪರ್ಲೇಟಿವ್ ಬರೆದ್ರೆ ಹೇಗೆ ಬರೆಯೋದು? ಬ್ಯಾಂಗ್ಳೂರ್ ಈಸ್ ಹಾಗೆ ಬರ್ಕೋತೀವಿ. ಸೊ ಈ ಕಾಸ್ಟ್ಲಿ ಅನ್ನುವಂಥದ್ದು ಸೂಪರ್ಲೇಟಿವ್ ಚೇಂಜ್ ಆದ್ರೆ ಏನಾಯ್ತು? ಕಾಸ್ಟ್ಲಿಯಸ್ಟ್ ಆಯ್ತು. ಸೂಪರ್ಲೇಟಿವ್ ಬರೆಯುವಾಗ ಕಾಸ್ಟ್ಲಿಯಸ್ಟ್ ಅಂತ ಬರೆಯುವಾಗ ದ ಅನ್ನುವಂತಹ ಡೆಫಿನೆಟ್ ಆರ್ಟಿಕಲ್ ಬರೀಲೇಬೇಕು, ಕಂಪಲ್ಸರಿ. ಕಾಸ್ಟ್ಲಿ, ಕಾಸ್ಟ್ಲಿಯರ್, ದ ಕಾಸ್ಟ್ಲಿಯಸ್ಟ್. ಕಾಸ್ಟ್ಲಿಯಸ್ಟ್ ಸಿಟಿ ಇನ್ ಕರ್ನಾಟಕ. ಸೊ ಬೆಂಗಳೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಸ್ಟ್ಲಿಯಸ್ಟ್ ಸಿಟಿ ಆಗಿದೆ. ಕಾಸ್ಟ್ಲಿ ಅಂದ್ರೆ ಹೆಚ್ಚು ದುಬಾರಿ ಸಿಟಿ ಆಗಿದೆ ಅಂತ. ಫಸ್ಟ್ ಏನ್ ಹೇಳುತ್ತೆ? ಬೆಂಗಳೂರಿನಷ್ಟು ಕಾಸ್ಟ್ಲಿ ಕರ್ನಾಟಕದಲ್ಲಿ ಯಾವುದೇ ಸಿಟಿ ಇಲ್ಲ. ಕಂಪ್ಯಾರಿಟಿವ್, ಬೆಂಗಳೂರು ಕರ್ನಾಟಕದಲ್ಲಿರೋ ಯಾವುದೇ ಸಿಟಿಗಿಂತ ಹೆಚ್ಚು ಕಾಸ್ಟ್ಲಿ ಇದೆ. ಸೂಪರ್ಲೇಟಿವ್ ಡಿಗ್ರಿ, ಬೆಂಗಳೂರು ಕರ್ನಾಟಕದಲ್ಲಿರೋ ಎಲ್ಲದಕ್ಕಿಂತ ಅತಿ ಹೆಚ್ಚು ಕಾಸ್ಟ್ಲಿಯಸ್ಟ್ ಸಿಟಿ. ಬೆಂಗಳೂರಿನ ಕಾಸ್ಟ್ಲಿಯಸ್ಟ್ ಸಿಟಿ, ಬೆಂಗಳೂರೇ ಅತಿ ಹೆಚ್ಚು ಕಾಸ್ಟ್ಲಿ ಇರೋದು, ಹಾಗೆ ಹೇಳ್ತೀವಿ. ಸೊ ಈ ಏನ್ ನಾನು ಹೈಲೈಟ್ ಮಾಡಿದೀನಿ ಕಲರ್, ಅದನ್ನ ನೀವು ನೋಡ್ಕೊಳ್ಳಿ. ನೋ ಅದರ್ ಬಂತಂದ್ರೆ ಪಾಸಿಟಿವ್ ಡಿಗ್ರಿ. ಆಸ್ ಇಲ್ಲಿ ಅಡ್ಜೆಕ್ಟಿವ್ ಇರುತ್ತೆ. ಆಸ್ ಕಾಸ್ಟ್ಲಿ ಆಸ್ ಟಾಲ್ ಆಸ್ ಸ್ಟ್ರಾಂಗ್ ಆಸ್ ಬ್ಯೂಸಿ ಆ ತರ ಬರುತ್ತೆ. ಸೊ ಇನ್ನ ಯಾವ್ದನ್ನ ಕಂಪೇರ್ ಮಾಡಿದ್ವು ಅದನ್ನ ಮೊದಲು ಬರಿತೀವಿ. ನೆಕ್ಸ್ಟ್ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್, ಬ್ಯೂಸಿಯರ್ ದ್ಯಾನ್ ಎನಿ ಅದರ್, ಸ್ಟ್ರಾಂಗರ್ ದ್ಯಾನ್ ಎನಿ ಅದರ್, ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್, ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್, ಹೀಗೆ ಬಳಸ್ತೇವೆ. ಸೊ ಇಲ್ಲಿ ದ ಕಾಸ್ಟ್ಲಿಯಸ್ಟ್, ದ ಸ್ಟ್ರಾಂಗೆಸ್ಟ್, ದ ಟಾಲೆಸ್ಟ್, ದ ಕೂಲೆಸ್ಟ್, ದ ವೀಕೆಸ್ಟ್ ಹಾಗೆ ಬಳಸ್ತೇವೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬನ್ನಿ, ಇನ್ನೂ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ. ಪಾಸಿಟಿವ್ ಡಿಗ್ರಿ, ನೋ ಅದರ್ ಸ್ಟೂಡೆಂಟ್ ಇಸ್ ಆಸ್ ಇಂಟೆಲಿಜೆಂಟ್ ಆಸ್ ಧೀರನ್ ಇನ್ ದ ಕ್ಲಾಸ್ ನಲ್ಲಿ ಧೀರನ್ ಅಷ್ಟು ಇಂಟೆಲಿಜೆಂಟ್ ಇನ್ಯಾರು ಇಲ್ಲ ಅಂತ. ಸೊ ಈಗ ನಾವು ಯಾರಿಗೆ ಕಂಪೇರ್ ಮಾಡಿದೀವಿ? ಧೀರನ್ಗೆ. ಧೀರನ್ ಕಮ್ಸ್ ಫಸ್ಟ್. ಧೀರನ್ ಈಸ್, ಇಲ್ಲಿ ಅಡ್ಜೆಕ್ಟಿವ್ ಯಾವುದು? ಇಂಟೆಲಿಜೆಂಟ್. ಇಂಟೆಲಿಜೆಂಟ್ ನ 3 ಫಾರ್ಮ್ ಯಾವ್ದು? ಇಂಟೆಲಿಜೆಂಟ್, more intelligent,
ಮೋಸ್ಟ್ ಇಂಟೆಲಿಜೆಂಟ್, ಮೋಸ್ಟ್ ಇಂಟೆಲಿಜೆಂಟ್ ಹೀಗೆ ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಏನ್ ಬರ್ಬೇಕು? ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್, than any other student in the class. In the class. So ಈ ರೀತಿಯಾಗಿ ಧೀರನ್ ಹಾಗೆ ಬರುತ್ತೆ. ಧೀರನ್ ಈಸ್ ಇಂಟೆಲಿಜೆಂಟ್ ಇರೋದೇನಾಯ್ತು? ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್. ಇಟ್ಸ್ ಕಾಮನ್ ಫ್ರೇಸ್. ಕಂಪ್ಯಾರಿಟಿವ್ ಡಿಗ್ರಿಗೆ ನೀವು ಬೈ ಹಾರ್ಟ್ ಮಾಡ್ಬಿಡ್ಬೇಕು. ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್, ಸ್ಟೂಡೆಂಟ್ ಇನ್ ದ ಕ್ಲಾಸ್ ಹಾಗೆ ಬರಿತೀವಿ. ಸೂಪರ್ಲೇಟಿವ್ ಬರೆಯುವಾಗ ಅದೇ ಧೀರನ್ ಹಾಗೆ ಉಳಿಸ್ಬೇಕು. ಧೀರನ್ ಈಸ್ ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್, ದ ಮೋಸ್ಟ್ ಇಂಟೆಲಿಜೆಂಟ್ ಆಗ್ಬೇಕು. ಇಂಟೆಲಿಜೆಂಟ್ ಅನ್ನೋ ವರ್ಡ್ ಇಂಟೆಲಿಜೆಂಟರ್ ಅಂತ ಆಗಲ್ಲ, ಮೋರ್ ಇಂಟೆಲಿಜೆಂಟ್, ಮೋಸ್ಟ್ ಇಂಟೆಲಿಜೆಂಟ್ ಅಂತ ಬರೀಬೇಕು. ಸೊ ಇಲ್ಲಿ ದ ಮೋಸ್ಟ್ ಇಂಟೆಲಿಜೆಂಟ್ ಇನ್ ದ ಕ್ಲಾಸ್, ಇದು ಆನ್ಸರ್. ಧೀರನ್ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂತ ಬರ್ಬೇಕು. ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಕ್ಲಾಸ್ ನಲ್ಲಿ ಧೀರನು ಹೆಚ್ಚು ಇಂಟೆಲಿಜೆಂಟ್ ಇದ್ದಾನೆ. ಹೆಚ್ಚು ಅನ್ನೋದಕ್ಕಿಂತ ಅವನೇ ಇಂಟೆಲಿಜೆಂಟ್ ಬಾಯ್ ಆ ರೀತಿ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡೋಣ ಪಾಸಿಟಿವ್ ಡಿಗ್ರಿ. ನೋ ಅದರ್ ಫ್ಲವರ್ ಇಸ್ ಆಸ್ ಬ್ಯೂಟಿಫುಲ್ ಆಸ್ ರೋಸ್. ರೋಸ್ ನಷ್ಟು ಬ್ಯೂಟಿಫುಲ್ ಇನ್ ಯಾವ ಹೂವು ಇಲ್ಲ ಅಂತ. ಯಾವ್ದು ಕಂಪೇರ್ ಮಾಡಿದೀವಿ? ರೋಸ್. ಅದು ಫಸ್ಟ್ ಬರ್ಕೋಬೇಕು. ರೋಸ್ ಈಸ್ ಅಡ್ಜೆಕ್ಟಿವ್ ಯಾವುದು? ಬ್ಯೂಟಿಫುಲ್. ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, more beautiful, the most beautiful ಹೀಗೆ ಬರುತ್ತೆ. ಸೊ ಇಲ್ಲಿ ಕಂಪ್ಯಾರಿಟಿವ್ ಯಾವ್ದು ಬರಬೇಕು? ಮೋರ್ ಬ್ಯೂಟಿಫುಲ್ than any other flower ಅಷ್ಟೇ. ಎಲ್ಲಿ ಅಂತ ಏನು ಹೇಳಿಲ್ಲ. ರೋಸ್ ಇಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಫ್ಲವರ್ ಅಂತ ಹೇಳ್ತೀವಿ. ಅದನ್ನೇ ಸೂಪರ್ಲೇಟಿವ್ ಬರೆದವಾಗ ಹೇಗಾಗುತ್ತೆ? ರೋಸ್ ಈಸ್ ಸೂಪರ್ಲೇಟಿವ್ ಏನ್ ಬಂದಿದೆ? ದ ಮೋಸ್ಟ್ ಬ್ಯೂಟಿಫುಲ್. ನೀವು ಇದನ್ನ ಲಿಸ್ಟ್ ಮಾಡ್ಕೊಳ್ಳಿ. ನಾನು ಆ ಲಿಸ್ಟ್ ಅನ್ನ ಕೊಡ್ತೀನಿ, ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ. ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್. ಫುಲ್ ಸ್ಟಾಪ್. ರೋಸು ಅತಿ ಹೆಚ್ಚು ಸುಂದರವಾದ ಹೂ ಆಗಿದೆ ಅಂತ ಹೇಳೋದು. ಓಕೆ, ಇಲ್ಲೊಂದು ನಿಮಗೆ ಮಾಡ್ಲಿಕ್ಕೆ ಒಂದು ಕ್ವೆಶನ್ ಇದೆ. ನೋ ದ ಬಾಯ್ ವಾಸ್ ಆಸ್ ಕ್ಲೆವರ್ ಆಸ್ ಸ್ವಾಮಿ ಇನ್ ದ ಕ್ಲಾಸ್. ಸ್ವಾಮಿ ಅಷ್ಟು ಕ್ಲೆವರ್ ಇನ್ಯಾರೂ ಇಲ್ಲ ಅಂತ ಕೊಟ್ಟಿರೋದು ಯಾವ ಡಿಗ್ರಿನಲ್ಲಿ ಇದೆ ಅಂತ ತಿಳಿಸಿ. ಜೊತೆಗೆ ಇನ್ನುಳಿದ ಬೇರೆ ಡಿಗ್ರಿಗಳಿಗೆ ಇದನ್ನ ಕಂಪೇರ್ ಮಾಡಿ. ಸೊ ಇದನ್ನ ನೋಡ್ತಿದ್ದಾಗೆ ನಿಮ್ಗೆ ಗೊತ್ತಾಗುತ್ತೆ. ನೋ ಅದರ್ ಆಸ್ ಯಾವ ಡಿಗ್ರಿಲಿ ಇದೆ ಅನ್ನೋದ ಕಮೆಂಟ್ ಮಾಡಿ. ಇನ್ನ ಬೇರೆ ಡಿಗ್ರಿಗಳಿಗೂ ಕೂಡ ಇದನ್ನ ನೀವು ಚೇಂಜ್ ಮಾಡಿ ತಿಳಿಸಿ ನನಗೆ. ನೋಡೋಣ ಯಾರು ತಿಳಿಸ್ತೀರಿ ಅಂತ. ಇಲ್ಲೊಂದಷ್ಟು ಲಿಸ್ಟ್ ಆಫ್ ಅಡ್ಜೆಕ್ಟಿವ್ಸ್ ಅನ್ನ ಕೊಟ್ಟಿದ್ದೀನಿ, ಹೇಗ್ ಚೇಂಜ್ ಆಗುತ್ತಂತ ನೀವು ಲಿಸ್ಟ್ ಮಾಡ್ಕೊಳ್ಳಿ. ಇದನ್ನ ನೋಟ್ಸ್ ಅಲ್ಲಿ ಬರ್ದಿಟ್ಕೊಳ್ಳಿ. ಟಾಲ್, ಟಾಲರ್, ಟಾಲೆಸ್ಟ್. ಎತ್ತರ, ಟಾಲ್ ಅಂದ್ರೆ ಎತ್ತರ. ಸ್ಮಾಲ್, ಚಿಕ್ಕದು ಅಂತ. ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್. ಇಲ್ಲಿ ದ ಸ್ಮಾಲೆಸ್ಟ್ ಬರ್ಕೊಂಡ್ರು ನೀವು ತಪ್ಪಿಲ್ಲ. ಬಿಕಾಸ್ ದ ಇಸ್ ಕಂಪಲ್ಸರಿ ಅಲಾಂಗ್ ವಿತ್ ಸೂಪರ್ಲೇಟಿವ್. ಆರ್ಟಿಕಲ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಆರ್ಟಿಕಲ್ ಅಲ್ಲಿ ಡ್ಯಾಶ್ ಟಾಲೆಸ್ಟ್ ಬಾಯ್ ಅಂತ ಏನಾದ್ರು ಕೊಟ್ಟಿದ್ರೆ ಆರ್ಟಿಕಲ್ಸ್ ಅಲ್ಲಿ ಏನ್ ಬರೀತೀರಾ? ದ ಬರಿಬೇಕು. ಬಿಗ್, ಬಿಗರ್, ಬಿಗ್ಗೆಸ್ಟ್. ಫಾಸ್ಟ್, ಫಾಸ್ಟರ್, ಫಾಸ್ಟೆಸ್ಟ್. ಹ್ಯಾಪಿ, ಹ್ಯಾಪಿಯರ್, ಹ್ಯಾಪಿಯೆಸ್ಟ್. ಸ್ಪೆಲ್ಲಿಂಗ್ ಒಂದ್ ಕಡೆ ಗಮನ ಕೊಡಿ. ಡಬಲ್ ಪಿ ಆಗುತ್ತೆ. ಡಬಲ್ ಪಿ ಐಯರ್. ಹ್ಯಾಪಿಯರ್, ಹ್ಯಾಪಿಯೆಸ್ಟ್. ಲಾಂಗ್, ಲಾಂಗರ್, ಲಾಂಗೆಸ್ಟ್. ಶಾರ್ಟ್, ಶಾರ್ಟರ್, ಶಾರ್ಟೆಸ್ಟ್. ಯಂಗ್, ಯಂಗರ್, ಯಂಗೆಸ್ಟ್. ಕಾಸ್ಟ್ಲಿ, ಕಾಸ್ಟ್ಲಿಯರ್, ಕಾಸ್ಟ್ಲಿಯೆಸ್ಟ್. ರಿಚ್, ರಿಚರ್, ರಿಚೆಸ್ಟ್. ರಿಚ್, ಶ್ರೀಮಂತ. ಕಾಸ್ಟ್ಲಿ ಅಂದ್ರೆ ದುಬಾರಿ. ಯಂಗ್ ಅಂದ್ರೆ ಯುವಕ. ಶಾರ್ಟ್ ಅಂದ್ರೆ ಚಿಕ್ಕದು. ಲಾಂಗ್ ಉದ್ದನೆಯ. ಹ್ಯಾಪಿ ಆನಂದ ಅಥವಾ ಖುಷಿ. ಫಾಸ್ಟ್ ಅಂದ್ರೆ ಗೊತ್ತಿದೆ. ಸ್ಟ್ರಾಂಗ್ ಅಂದ್ರೆ ಗಟ್ಟಿ. ಸ್ಟ್ರಾಂಗ್, ಸ್ಟ್ರಾಂಗರ್, ಸ್ಟ್ರಾಂಗೆಸ್ಟ್. ಬ್ರೇವ್ ಧೈರ್ಯ. ಬ್ರೇವರ್, ಬ್ರೇವೆಸ್ಟ್.
ಕ್ಲೆವರ್ ಬುದ್ಧಿವಂತ, ಕ್ಲೆವರ್, ಕ್ಲೆವರರ್, ಕ್ಲೆವರೆಸ್ಟ್. ಗುಡ್ ಒಳ್ಳೆಯದು. ಇದು ನೋಡಿ, ಇವು ಇರ್ರೆಗ್ಯುಲರ್ ಇದೆ. ಗುಡ್, ಬೆಟರ್, ಬೆಸ್ಟ್ ಅಂತ ಆಗುತ್ತೆ. ಗುಡ್, ಗುಡ್ಡರ್, ಗುಡ್ಡೆಸ್ಟ್ ಅಂತ ಹಾಕ್ಬಿಡ್ಬೇಡಿ, ರಾಂಗ್ ಅದು. ಗುಡ್, ಬೆಟರ್, ಬೆಸ್ಟ್. ಮಕ್ಳು ಇಲ್ಲೊಂದ್ ಸ್ವಲ್ಪ ಇಡುತ್ತಾರೆ, ಕೇರ್ಫುಲ್ ಆಗಿರಿ. ಬ್ಯಾಡ್, ವರ್ಸ್, ವರ್ಸ್ಟ್. ಇದು ಅಷ್ಟೇ ಇರ್ರೆಗ್ಯುಲರ್ ಫಾರ್ಮ್ ಅಂತ ಹೇಳ್ತೀವಿ. ಬ್ಯಾಡ್ ಕೆಟ್ಟದ್ದು, ವರ್ಸ್ ಇನ್ನೂ ಕೆಟ್ಟದ್ದು, ವರ್ಸ್ಟ್ ತುಂಬಾ ಕೆಟ್ಟದ್ದು ಅಂತ. ಹಾಟ್ ಬಿಸಿ, ಹಾಟರ್, ಹಾಟೆಸ್ಟ್. ಕೋಲ್ಡ್, ಕೋಲ್ಡರ್, ಕೋಲ್ಡೆಸ್ಟ್. ಕೆಲವು ಪದಗಳು ಬ್ಯೂಟಿಫುಲ್, ಬ್ಯೂಟಿಫುಲ್ಲರ್ ಅಂತ ಆಗಲ್ಲ, ಬದಲಾಗಿ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್ ಹೀಗೆ ಆಗುತ್ತವೆ. ಯೂಸ್ಫುಲ್, ಮೋರ್ ಯೂಸ್ಫುಲ್, ಮೋಸ್ಟ್ ಯೂಸ್ಫುಲ್. ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್, ಮೋಸ್ಟ್ ಇಂಟೆಲಿಜೆಂಟ್. ಓಕೆ, ನಿಮ್ಗೆ ಈ ತರದ್ದು ಏನಾದ್ರು ಇನ್ನೂ ಇದನ್ನ ಬಿಟ್ಟು ಬೇರೆ ಪದಗಳು ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀವೇನಾದ್ರೂ ನನ್ನ ವಿಡಿಯೋ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಬಟನ್ ಅನ್ನು ಒತ್ತೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ಅಗತ್ಯ ಇದೆ. ನಿಮ್ಮ ಇಫ್ ಯು ಹ್ಯಾವ್ ಅ ಗುಡ್ ಫ್ರೆಂಡ್ ಸರ್ಕಲ್, ಪ್ಲೀಸ್ ಶೇರ್ ದಮ್ ಆಲ್ಸೋ. Sharing is caring. Thank you for watching.